ಇವತ್ತು ಶಿಕ್ಷಣವನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನೊಳಗಡೆ ಒಂದು ದುಂಡು ಮೇಜಿನ ಸಭೆಯನ್ನು ಇವತ್ತು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಹಮ್ಮಿಕೊಂಡಿರೋದು ನಮಗೆ ಸಂತೋಷದ ವಿಷಯ. ಯಾಕೆ ಅಂದರೆ ಇವತ್ತು ಮ್ಯಾಗ್ನೆಟ್ ಶಾಲೆಗಳ ಮುಖಾಂತರ ಒಂದು ಉದ್ಯೋಗವನ್ನು ಕೂಡ ಕಸ್ಕೊಳ್ತಾ ಇದ್ದಾರೆ. ಮಕ್ಕಳ ಶಿಕ್ಷಣವನ್ನು ಇವತ್ತು ಕಸ್ಕೊಳ್ಳುವಂಥ ನಿಟ್ಟಿಗಿದೆ. ಮತ್ತು ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಏನು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಅದನ್ನು ಕೂಡ ಆ ಒಂದು ಇದು ಕೂಡ ಹೋಗ್ತಾ ಇದೆ. ಯಾಕೆಂದರೆ ಶಾಲೆ ಇದ್ದರೆ ಅಲ್ಲಿ ನಮ್ಮ ದೇಶ, ನಮ್ಮ ಇದ್ರ ಕಲ್ಚರಲ್ ಬಗ್ಗೆ, ನಮ್ಮ ಇದ್ರ ವಿಚಾರಗಳ ಬಗ್ಗೆ ಜನರಿಗೆ ಅರಿವು ಮೂಡ್ತಾ ಇತ್ತು. ಅಲ್ಲಿ ತನ್ನ ಶಾಲೆ ಅಂತ ಹೋಗಿ ಕೂತ್ಕೊಂಡು ತನ್ನ ಶಿಕ್ಷಕರ ಜೊತೆ, ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾ ಇದ್ರು. ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಹೋಗಿ ಮಗುವನ್ನ ನೋಡಿ ಮಾತಾಡಿಸುವಂಥ ಸಂದರ್ಭ ಇತ್ತು. ಇವತ್ತು ಅಂಗನವಾಡಿಗಳು ಅಲ್ಲಿ ಮಗು ಅಂಗನವಾಡಿನಲ್ಲಿ 3 ರಿಂದ 6 ವರ್ಷದ ಮಗು ಆಗ್ತಿದ್ದಾಗೆ ಶಾಲೆಗೆ ಕಳಿಸ್ಕೊಡ್ತಾ ಇದ್ವಿ. ಈ ರೀತಿ ಇರ್ತಕ್ಕಂಥ ವಾತಾವರಣವನ್ನೆಲ್ಲ ದೂರ ಮಾಡಿ ಎಲ್ಲೋ 7 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಇರ್ತಕ್ಕಂಥ ಒಂದು ಮ್ಯಾಗ್ನೆಟ್ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದ್ರಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ವೃದ್ಧರಿಂದ ಮಕ್ಕಳವ್ರಿಗೂ ಕೂಡ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ. ಹೆಣ್ಣು ಮಕ್ಕಳನ್ನು ಅಷ್ಟು ದೂರ ಎಷ್ಟು ಜನ ಮನೆಗಳಲ್ಲಿ ಕಳಿಸ್ಲಿಕ್ಕೆ ಸಾಧ್ಯ? ನಾವು ಏನಾದರೂ ಒಂದು ಅನಾಹುತ ಆಗಿದ ತಕ್ಷಣ ತನ್ನ ಮಗುನ ಮನೇಲಿ ಇಟ್ಕೊಳ್ತಾರೆ. ಯಾಕೆ ಸರ್ಕಾರ ಈ ರೀತಿ ನೀತಿಗಳನ್ನು ತರ್ತಾ ಇದೆ? ತರೋದಕ್ಕೆ ಮೊದಲು ಯಾಕೆ ಸಂಘಟನಾಕಾರರನ್ನ, ಪ್ರಗತಿಪರರನ್ನ ಎಲ್ಲರನ್ನೂ ಕೂತು ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಮ್ಯಾಗ್ನೆಟ್ ಶಾಲೆಗೆ ಕೋಟಿಗಟ್ಟಲೆ ಒಂದು ಕಡೆ ವ್ಯಯ ಮಾಡೋ ಬದಲು ಪ್ರತಿ ಹಳ್ಳಿನಲ್ಲೂ ಆ ಮಕ್ಕಳಿಗೆ ಏನು ಶಾಲೆಗಳನ್ನು ಉನ್ನತೀಕರಿಸಿ ಅಲ್ಲಿ ಭವ್ಯವಾದ ಕಟ್ಟಡವನ್ನು ಕೊಟ್ಟು, ಅಲ್ಲಿ ಶಿಕ್ಷಕರನ್ನ ಕೊಟ್ಟು, ಅಲ್ಲಿ ಆಟದ ಮೈದಾನ ಕೊಟ್ಟು ಯಾಕೆ ಮಾಡಬಾರ್ದು? ಪ್ರತಿ ಹಳ್ಳಿಗಳನ್ನು ನಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ನೀತಿ ಸರಿಯೇ? ಇವತ್ತು ಕೇಂದ್ರ ಸರ್ಕಾರ ಆ ರೀತಿ ಮಾಡ್ತಾ ಇದೆ ಅಂತ ಹೇಳಿ ನಾವು ರಾಜ್ಯ ಸರ್ಕಾರ, ನಾವೇ ತಗೊಂಡು ಬಂದಂಥ ಸರ್ಕಾರ ಇವತ್ತು ಅವ್ರ ದಾರಿಯನ್ನೇ ತುಳಿತಾ ಇರೋದನ್ನು ನಾವು ಖಂಡಿಸ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಮ್ಯಾಗ್ನೆಟ್ ಶಾಲೆಗಳನ್ನ ತೆಗಿಬಾರ್ದು. ಇವತ್ತು ಪೋಷಕರು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು, ಇಲ್ಲಿ ಇಂಗ್ಲೀಷು ಕನ್ನಡ ಮುಖ್ಯ ಅಲ್ಲ. ನಿಮ್ಮ ಗ್ರಾಮದೊಳಗಡೆ ನಿನ್ನ ಮಗು ಸುರಕ್ಷಿತವಾಗಿ ವಿದ್ಯೆ ಕಲಿಯೋದು ಬಹುಮುಖ್ಯ ಅನ್ನೋದನ್ನು ಈ ಸಮಾಜದ ಜನರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಗ್ರಾಮದ ಎಲ್ಲ ಮಹಿಳೆಯರು, ಎಲ್ಲ ಯುವಕರು, ಮತ್ತೇನಿವತ್ತು ಕಾರ್ಮಿಕ ವರ್ಗ ಇದೆ, ಅವರು ಕೂಡ ಈ ಒಂದು ಶಿಕ್ಷಣದ ವಂಚಿತನವನ್ನು ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಇವತ್ತು ನಾವೊಂದು ಜನಾಂದ ಪ್ರಚಾರ ಆಂದೋಲನವನ್ನು ಇವತ್ತು ಇಟ್ಕೊಂಡಿದ್ವಿ. ಆ ಒಂದು ಆಂದೋಲನಕ್ಕೆ ನಮ್ಮ AITUCಯ ಅಂಗನವಾಡಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಜಯಮ್ಮ ನಾನು ಇಲ್ಲೂ ಕೂಡ ಭಾಗವಹಿಸಿದ್ದೀವಿ. ಇದು ಬರೀ ಸಭೆ ಆಗಬಾರ್ದು, ಇವತ್ತು ಜನಾಂದೋಲನವಾಗಿ ಮುಂದೆ ತಗೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನವನ್ನು ತೆಗೊಳ್ತಾ ಇದ್ದೇವೆ. ನಾಯಕರಿಗೆ ಮತ್ತು ಸಂಘಟನೆಗಳಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಹಿರಿಯರಿಗೆ ಮೊದಲನೇದಾಗಿ ಕೆಂಪು ಯಾಕಂದ್ರೆ ಇಂದಿನ ದಿನಗಳಲ್ಲಿ ನಮ್ಮ ಐಕ್ಯತೆ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ದೇಶದಲ್ಲಿ ಅಸಂವಿಧಾನಿಕ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ಎರಡೂ ಸರ್ಕಾರ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಇರ್ಬೋದು, ಎರಡೂ ಕೂಡ ನಮ್ಮ ಸಂವಿಧಾನದ ಆಳವನ್ನೇ ಕಗ್ಗೊಲೆಯನ್ನು ಮಾಡ್ತಾ ಕೆಲಸ ಮಾಡ್ತವೆ. ಹಾಗಾಗಿ ನಮ್ಮ ಈ ಎಡ ಸಂಘಟನೆಗಳು ಹೆಚ್ಚುಗಳಿದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಮತ್ತೆ ಇಲ್ಲಿ ಬರುತ್ತಂತ ಹೇಳ್ತಾ, ಈಗ ನಮ್ಮ ರಾಜ್ಯದಲ್ಲಿ ಜಾರಿಯಾಗಿರ್ತಕ್ಕಂಥ KPS ಮ್ಯಾಗ್ನೆಟ್ ಸ್ಕೂಲ್ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶವೆಂದ್ರೆ, ನಾವೊಂದು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡಬೇಕು. ಈಗಿರ್ತಕ್ಕಂಥ ಸ್ಕೂಲ್ಗಳನ್ನ, ಈಗ ಏನಾದ್ರು ಪಬ್ಲಿಕ್ ಸ್ಕೂಲ್ ತಂದ್ರೆ, ಈಗ ಇರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥ ಸ್ಕೂಲ್ಗಳು ಏನಾಗ್ತವೆ, ಆ ಒಂದು ಬಿಲ್ಡಿಂಗ್ಗಳು ಏನ್ ಮಾಡ್ತಾರೆ? ಇದು ಒಂದು ಯಕ್ಷ ಪ್ರಶ್ನೆಗೆ ಉಳಿದಿದೆ. ಅದಕ್ಕೆ ಅವರು ಉತ್ತರ ಕೊಡಬೇಕು. ಅದನ್ನ ನಾವು ಹೋರಾಟ ಮೂಲಕ ಜನರ ಮಧ್ಯೆ ಹೋಗಿ ಜನರಿಗೆ ನಾವು ಈ ಪ್ರಶ್ನೆ ಉಂಟಾಗ್ತಕ್ಕಂಥ ಹೇಳ್ತಾ, ಆಮೇಲೆ ಇನ್ನೊಂದು ಅಂಶವೇನೆಂದ್ರೆ, ನಮ್ಮ ಇದರಲ್ಲಿ B.Ed ವಿದ್ಯಾರ್ಥಿಗಳು ಶಿಕ್ಷಣ ಒಂದು ವೃತ್ತಿಯನ್ನು ಆಧರಿಸಿ ಅವರು ಒಂದು B.Ed ವಿದ್ಯಾರ್ಥಿಗಳು ಆ ಒಂದು ಕ್ಷೇತ್ರದಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಈಗ KPS ಸ್ಕೂಲ್ ಬಂದ್ಮೇಲೆ ಆ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಜನ ನಾವು ಬರ್ತಾರೆ? ಈಗ ಆಲ್ರೆಡಿ ನೋಡಿದ್ರೆ ಕರ್ನಾಟಕದ 59,000ಕ್ಕೂ ಅಧಿಕ ಕಾರ್ಯನಿರತಗಳು ಇದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ, ಶಿಕ್ಷಕರ ಒಂದು ಸಂಬಂಧಿಸಿದಂತೆ. ಆದ್ರೆ ಅದನ್ನ ಇವರು ತುಂಬಿಲ್ಲ. ಈಗ ನೋಡಿದ್ರೆ 700 ಪಬ್ಲಿಕ್ ಸ್ಕೂಲ್ ಅನ್ನು ಜಾರಿ ಮಾಡಿದ್ರೆ ಅದರ ಅಷ್ಟು 59 ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಕ್ಕಾಗತ್ತಾ? ಇದು ನಾವು ಗಮನಿಸಬೇಕು. ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು. ಇಡೀ ರಾಜ್ಯಕ್ಕೆ ಅದನ್ನ ಪ್ರಶ್ನೆಗೆ ಇಟ್ಕೊಂಡು ಜನರ ಮಧ್ಯೆ ಹೋಗಿ B.Ed ವಿದ್ಯಾರ್ಥಿಗಳಿಂದ ಅರ್ಥ ಮಾಡಿಸಿ ಅವರು ಕೂಡ ನಮ್ಮ ಹೋರಾಟದಲ್ಲಿ ಭಾಗವಹಿಸಿಕೊಳ್ಳುತ್ತೆ. ಅವ್ರಿಗೆ ಮನವರಿಕೆ ಮಾಡಿ ಅವರಿಗೆ ಮುಂದಿನ ಒಂದು ಫ್ಯೂಚರ್ ತಿಳಿಸಿ ಹೋರಾಟ ತೆಗೆಯಬೇಕು. ನಾವೆಲ್ಲರೂ ಇದನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟ ಹೋರಾಟ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ, ನಮ್ಮವಾಗಿ ಈ ಶಿಕ್ಷಣನೇ ಕಸಿದ್ಕೊಂಡ್ಬಿಟ್ರೆ ತುಂಬಾನೇ ದೊಡ್ಡ ಅನಾಹುತ ಕಾದಿದೆ ನಮ್ಮ ಸಮಾಜಕ್ಕೆ.
ಇದ್ರ ಬಗ್ಗೆ ನಾವು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ತುಂಬಾ ಸಂತೋಷದ ವಿಷಯ ಅಂತ ಹೇಳಿದ್ರೆ ಎಲ್ಲ ಎಡವಾದಿ ವಿದ್ಯಾರ್ಥಿ ಸಂಘಟನೆಗಳು ಒಟ್ಟಾಗಿ ಸೇರಿರೋದು ತುಂಬಾನೇ ಸಂತೋಷದ ವಿಷಯ. ಈ ಒಂದು ಸಂದರ್ಭದಲ್ಲಿ ನಾವು ಇದರ ಆಳನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿರೋ ಎಲ್ಲ ಎಡವಾದಿ ಸಂಘಟನೆಗಳಾಗಿರೋದ್ರಿಂದ, ಸಮಾಜವಾದದ ಬಗ್ಗೆ ಅರಿವಿರೋದ್ರಿಂದ ನಾವು ಇದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೇ ಇದ್ರೆ ನಾವು ಜನರಲ್ಲಿ ಬರುವಂತ ಒಂದು ಕನ್ಫ್ಯೂಷನ್ ಏನ್ ಬರುತ್ತೆ. ಯಾಕಂದ್ರೆ ನಮ್ಮ ಸರ್ಕಾರಗಳು ಅವರ ಆಡೋದೊಂದು ನಡ್ಕೊಳ್ಳೋದು ಮತ್ತೊಂದು ನಮ್ಗೆಲ್ಲರಿಗೂ ಚೆನ್ನಾಗಿ ಅನುಭವ ಬಂದ್ಬಿಟ್ಟಿದೆ. ತುಂಬಾ ಬಣ್ಣವಾಗಿ ಮಾತಾಡ್ತಾರೆ. ಅವರ ನೀವು ಹುಡುಕಬೇಕು, ಅವರ ಒಂದು 20 ಪೇಜ್ ಡಾಕ್ಯುಮೆಂಟ್ ಅಂದ್ರೆ ಮಧ್ಯದಲ್ಲಿ ಎಲ್ಲಿ ಇಂಥದನ್ನ ಸೇರಿಸಿರ್ತಾರೆ ಅನ್ನೋದನ್ನ ಹುಡ್ಕೋಬೇಕು. ಅಷ್ಟು ಸ್ಕೀಮಿಯಾಗಿ ಕೆಲಸಗಳು ಮಾಡ್ತಾರೆ, ಯಾವುದೇ ಬಣ್ಣದ ಸರ್ಕಾರ ಆಗಿರ್ಬೋದು. ಸೊ ಇಲ್ಲಿ ನಾವು ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ನಾವು ಜನಗಳಿಗೆ ಎಕ್ಸ್ಪೋಸ್ ಮಾಡ್ತಾ ಅವರಲ್ಲಿರುವಂತ ಒಂದು ಕನ್ಫ್ಯೂಷನ್ ನ ತೆಗಿತಾ ಹೋರಾಟನ ನಾವು ಗಟ್ಟಿ ಕಟ್ಟಬೇಕಾಗಿದೆ. ಈ KPS ಮ್ಯಾಗ್ನೆಟ್ ಶಾಲೆ ಇದನ್ನ ತಂದ್ರೆ ಹೆಣ್ಮಕ್ಳ ಮೇಲೆ ತುಂಬಾ ದೊಡ್ಡ ಹೊಡೆತ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸುಮಾರು ಜನ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ, ಅದು ಮತ್ತೆ ರಿಪಿಟೇಷನ್ ಆಗುತ್ತೆ. ತುಮಕೂರು ಚಿತ್ರದುರ್ಗ ಭಾಗದಲ್ಲಿ ಗೊಳರಟ್ಟಿ ಅನ್ನೋ ಒಂದು ಸಮಸ್ಯೆ ಇವತ್ತಿಗೂ ಇದೆ. ಹೆಣ್ಮಕ್ಳು ಮೈನೇರಿದ್ರೆ ಊರಿಂದ ಆಚೆ ಇಡ್ತಾರೆ, ತಿಂಗಳಿಗೊಮ್ಮೆ ಆಚೆ ಇಡ್ತಾರೆ. ಇಂಥ ಮೌಢ್ಯದ ಹಲವಾರು ಶೇಡ್ಸ್ ಆಫ್ ಇಂಥ ಓಲ್ಡ್ ಥಿಂಕಿಂಗು ಇನ್ನೂ ಹೆಚ್ಚಾಗುತ್ತೆ. ಒಟ್ಟಾರೆ ನಾವು ಸ್ಲೇವರಿಗೆ ಹೋಗುವಂತ ಪರಿಸ್ಥಿತಿ ಬಂದು ಕೂತ್ಕೊಳ್ಳುತ್ತೆ. ಸೊ ಸ್ನೇಹಿತರೆ, ಈ ಹೋರಾಟ ನೀವು ಎಲ್ಲರೂ ಏನು ಕೈ ತಗೊಂಡಿದ್ದಾರೆ, ಎಲ್ಲ ಎಡವಾದಿ ಸಂಘಟನೆಗಳು ಹಲವಾರು ಆಂಗಲ್ಗಳಿಂದ ನೋಡಿದ್ರೆ ನಮ್ಮ ಸಮಾಜನ ನೂರಾರು ವರ್ಷ ಹಿಂದಕ್ಕೆ ತಗೊಳ್ಳುವಂತ ಪಾಲಿಸಿ ಇದು. ಸೊ ಈ ಐಕ್ಯ ಚಳವಳಿ ನೀವು ತಗೊಂಡಿರೋದು ತುಂಬಾ ಸಂತೋಷದ ವಿಷಯ. ಇದನ್ನ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ತಾ ಬೆಳೆಸ್ಬೇಕು ಅನ್ನೋದು ನಮ್ಮ ಸಂಘಟನೆಯ ಆಶಯ. AIMSS ನಿಮ್ಮ ಈ ಹೋರಾಟದಲ್ಲಿ ಸದಾ ನಿಮ್ಮ ಜೊತೆ ಇರ್ತೀವಿ. ಈಗಾಗಲೇ ನಾವು ಮಾಡ್ತಾ ಇರುವಂತ ಹಲವಾರು ಕೆಲಸ ಕಾರ್ಯಗಳಲ್ಲಿ, ನಮ್ಮ ಹೋರಾಟಗಳಲ್ಲಿ KPS ಮ್ಯಾಗ್ನೆಟ್ ಶಾಲೆಯ ಅನಾಹುತನ ನಾವು ಹೆಣ್ಮಕ್ಳ ಮಧ್ಯೆ ನಾವು ಪ್ರಚಾರ ಈಗಾಗಲೇ ಮಾಡ್ತಾ ಇದ್ದೀವಿ. ತಾಯಿಯಂದಿರು ಖಂಡಿತವಾಗ್ಲೂ ಈ ಹೋರಾಟದ ಜೊತೆ ನಿಂತ್ಕೋತಾರೆ. ಯಾಕೆಂದ್ರೆ ಅವ್ರ ಮಕ್ಕಳು, ಅವ್ರು ಎಷ್ಟೋ ಜನ ಮೈಗ್ರೆಂಟ್ ಲೇಬರರ್ಸು ಆಸ್ತಿ ಪಾಸ್ತಿ ಮಾರಿಬಿಟ್ಟು ಇರೋ ಸಣ್ಣ ಪುಟ್ಟದನ್ನ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ರು. ಇದು ಅನುಷ್ಠಾನಕ್ಕೆ ತಂದ್ಬಿಟ್ರಂತೂ ಮೌಢ್ಯಕ್ಕೆ ಹೋಗೋದು, ನಾವು 100 ವರ್ಷ ಹಿಂದಕ್ಕೆ ಹೋಗೋದು ಶತಸಿದ್ಧ. ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಇದನ್ನ ಹಿಮ್ಮೆಟ್ಟಿಸ್ಬೇಕು. ಸೊ ಮತ್ತೊಮ್ಮೆ ಎಡ ವಿದ್ಯಾರ್ಥಿಗಳ ಈ ಹೋರಾಟನ ನಾನು ಕಂಗ್ರ್ಯಾಚುಲೇಟ್ ಮಾಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. KPS ಮ್ಯಾಗ್ನೆಟ್ ಶಾಲೆ ಈ ಇದಕ್ಕೆ ಆಕ್ಟ್ಗೆ ಧಿಕ್ಕಾರ. ಮೊದಲಿಗೆ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು, ಎಡ ವಿದ್ಯಾರ್ಥಿ ಸಂಘಟನೆಗಳು ಒಟ್ಟಾಗಿ ಸೇರಿ ಈ KPS ಶಾಲೆನ ತರುವಂತಹ ಸರ್ಕಾರಗಳ ವಿರುದ್ಧ ನಿಂತಿರೋದೇ ಬಹಳ ಸಂತೋಷದ ವಿಷಯ. ಸೊ ನಮ್ಮ ಸ್ಕೀಮ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಮೊಟ್ಟ ಮೊದಲಿಗೆ ನಿಮಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಬಹಳ ಒಂದು ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹಳ್ಳಿಗೆ, ಶಾಲೆಗೆ ಎಲ್ಲ ಕಡೆ ಹೋಗಿ ಈ KPS ಮ್ಯಾಗ್ನೆಟ್ ಏನ್ ಹುನ್ನಾರ ಇಟ್ಕೊಂಡು ಸರ್ಕಾರ ತರ್ತಾ ಇದ್ದಾರನ್ನ ಬಯಲು ಮಾಡ್ತಾ ಇದ್ದೀರಾ. ಸೊ ಇದು ಬಹಳ ಸಂತೋಷದ ವಿಷಯ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಹೋರಾಟಗಳು DSO, SFI ಬೇರೆ ಬೇರೆ ಸಂಘಟನೆಗಳು ಮಾಡ್ತಾರ ನಾನು ಗಮನಿಸ್ತಾ ಇದ್ದೀನಿ. ಬಹಳ ಖುಷಿ ಅನ್ಸುತ್ತೆ. ಸರ್ಕಾರ ಎಷ್ಟು ಮರೆಮಾಚ ಕೊಟ್ಟರು ಕೂಡ KPS ಶಾಲೆ ಅದು ಬಡ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಹೇಳ್ಕೊಡುತ್ತೆ. ಅಂದ್ರೆ ಹಳ್ಳಿ ಮಕ್ಕಳು ಇಂಗ್ಲಿಷ್ ಕಲಿಬೋದಲ್ಲ ಅನ್ನೋ ಒಂದು ಆಸೆನ ತೋರಿಸಿ ಒಂದು ಮ್ಯಾಗ್ನೆಟ್ ಶಾಲೆನ ಮುಂದೆ ಇಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಹೇಳ್ತಾ ಇರೋದು, ಯಾವ ಹಳ್ಳಿ ಶಾಲೆಗಳನ್ನು ನಾವು ಮುಚ್ಚೋದಿಲ್ಲ. ಇದು ಬಟಾಬಯಲಾಗಿ ನಿಂತ್ಕೊಂಡು ಸದನದಲ್ಲಿ ಮಾತಾಡ್ತಾರೆ. ನಾವು ಯಾವ ಶಾಲೆಯನ್ನು, ಒಂದು ಶಾಲೆಯನ್ನು ಮುಚ್ಚಕ್ ಬಿಡೋದಿಲ್ಲ. ಕಣದಲ್ಲಿ ನನ್ನ ರಕ್ತದ ಕಣದಲ್ಲಿ ಕನ್ನಡ ಹರಿತಾ ಇದೆ ಅಂತ ಮಾತಾಡ್ತಾರೆ. ಆದ್ರೆ ಇಲ್ಲಿ ನಡೀತಾ ಇರೋ ವಿಷಯಗಳೇ ಬೇರೆ ನಾವು ಗಮನಿಸ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಇದನ್ನ ಬಟಾಬಯಲು ಮಾಡ್ತಾರೆ. ಸರ್ಕಾರದ ಈ KPS ಶಾಲೆಯ ಹುನ್ನಾರನ ಬಟಾಬಯಲು ಮಾಡ್ತಾ ಇದ್ದಾರೆ. ಈ KPS ಶಾಲೆ ಮೊದಲಿಗೆ ಹೇಳಬೇಕು ಅಂದ್ರೆ ದಿಸ್ ಅ ಫೇಲ್ ಪ್ರಾಜೆಕ್ಟ್ ಆಫ್ ಅಮೆರಿಕಾ. ಈ
ಪ್ರಾಜೆಕ್ಟ್ ಅನ್ನ ಅಮೆರಿಕದಲ್ಲೇ ತಂದು ಅಲ್ಲಿ ಫೇಲ್ಯೂರ್ ಆಗಿರೋದನ್ನ ಇಲ್ಲಿ ನಮ್ಮ ಭಾರತಕ್ಕೆ ತರ್ತಾ ಇದ್ದಾರೆ. ಸೊ ಇಲ್ಲಿ ಭಾರತದ ಹಿಂದುಳಿದ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಮಾತ್ರ ತರುವಂತದ್ದು ಇದು. ಶ್ರೀಮಂತರಿಗೆ KPS ಶಾಲೆ ಇಲ್ಲವೇ ಇಲ್ಲ. ಬಡ ಮಕ್ಕಳನ್ನೇ ಆಯ್ಕೆ ಮಾಡ್ಕೊಳ್ಳೋದು, ಶಿಕ್ಷಣದಿಂದ ವಂಚಿತರನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೆ ನಾವು ಧಿಕ್ಕಾರ ಖಂಡಿತ ಹೇಳಬೇಕಾಗತ್ತೆ. ಇನ್ನೊಂದು ವಿಷಯವಾಗಿ ನೀವು ತಗೊಂಡ್ರೆ ಇದು ನಮ್ಮ ಕರ್ನಾಟಕದ ಪ್ರಾಜೆಕ್ಟ್ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ KPS ಅಂತ ತರಲಿಕ್ಕೆ ಹೊರಟಿದ್ದಾರೆ. ಹಲವಾರು ಬೇರೆ ಬೇರೆ ಸರ್ಕಾರಗಳು ಡಿವೈಡ್ ಆಫ್ ದೇರ್ ಪೊಲಿಟಿಕಲ್ ಕಲರ್ಸ್ ಇದನ್ನ ತರಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಕಡೆನೂ ಕೂಡ ನಾವು ಸ್ಕೀಮ್ ವರ್ಕರ್ಸ್ ಫೆಡರೇಷನ್ ಇಂದ ಹೋರಾಟನ ಬೆಳೆಸ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಕೂಡ ಪ್ರೈವೇಟೈಸ್ ಮಾಡ್ಬಿಡ್ತೀವಿ, ಔಟ್ಸೋರ್ಸ್ ಮಾಡ್ಬಿಡ್ತೀವಿ ಅಂತ ಸರ್ಕಾರ ತನ್ನ ಎಲ್ಲ ಜವಾಬ್ದಾರಿಯಿಂದ ಇಲ್ಲಿ ತಪ್ಪಿಸ್ಕೊಳ್ತಾ ಇದೆ. ಇದು ಇವಾಗಿನವರೆಗೂ ಇರೋ ಪರಿಸ್ಥಿತಿ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಮ್ಯಾಗ್ನೆಟ್ ಶಾಲೆ ತಗೊಂಡ್ಬಂದು ಕೊನೆಗೆ ಹಳ್ಳಿಗಳು ಆಲ್ರೆಡಿ ಸ್ಮಶಾನಗಳ ತರ ಆಗೋಗಿದೆ. ಅಲ್ಲಿ ಗುಳೆ ಬರ್ತಾರೆ, ಜನ ಬೇರೆ ಕಡೆ ಬರ್ತಾರೆ, ಕೆಲಸ ಹರಿಸ್ಕೊಂಡು ಬರ್ತಾರೆ, ಆ ತರದ್ದಾಗಿದೆ ಪರಿಸ್ಥಿತಿ. ಇನ್ನ ಈ ಮ್ಯಾಗ್ನೆಟ್ ಶಾಲೆಗಳೆಲ್ಲ ತಂದು ಕೊನೆಗೆ ಶಾಲೆಗಳನ್ನ ಮುಚ್ಚಿಬಿಟ್ರೆ ಹಳ್ಳಿಗಳ ಪರಿಸ್ಥಿತಿ ಏನು, ನಮ್ಮ ದೇಶದ ಹಳ್ಳಿಗಳ ಪರಿಸ್ಥಿತಿ ಅಲ್ಲಿ ಏನೋ ಬಾಲ್ಯ ವಿವಾಹ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಎಜುಕೇಶನ್ ಸಿಗ್ತಿಲ್ಲ. ನಿರಕ್ಷರಸ್ಥ ಅನಕ್ಷರಸ್ಥ ನಿರುದ್ಯೋಗಿಗಳ ಸಂಖ್ಯೆ ಕೂಡ ಹೆಚ್ಚು ಮಾಡುತ್ತೆ ನಮ್ಮ ಸರ್ಕಾರ. ಬಿಸಿ ಊಟ ನೌಕರರಾಗಿರ್ಬೋದು, ಅಂಗನವಾಡಿ ನೌಕರರಾಗಿರ್ಬೋದು, ಅವ್ರುಗಳಿಗೆ ಕೆಲಸ ಹೋಗೋದು ಕೂಡ ಡೆಫಿನೆಟ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ನಮಗೆ ಇರುವಂತ ಇಲ್ಲಿ ನಮ್ಗೆಲ್ಲರಿಗೂ ಇರುವಂತ ಒಂದು ಕಳವಳ ಅಂತ ಹೇಳಿದ್ರೆ, ಮೊದಲು ಶಿಕ್ಷಣ ವಂಚಿತರಾಗೋದು ಹೆಣ್ಣು ಮಕ್ಕಳು. 50% ಆಫ್ ದಿ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಅವ್ರಿಗೆ ಶಿಕ್ಷಣ ವಂಚಿತರಾಗುವಂತ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಲ್ತಾ ಇದ್ದೀವಿ. ಸೊ ಇದನ್ನ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ವಿರೋಧಿಸಬೇಕಾಗುತ್ತೆ. ನಾವು AIDYO ಇಂದ ಎಲ್ಲ ವಿದ್ಯಾರ್ಥಿಗಳ ಸಂಘಟನೆ ಜೊತೆಗೆ, ಲೆಫ್ಟ್ ಯೂನಿಟಿ ಜೊತೆಗೆ ನಾವು ಕೂಡ ಇದ್ದೀವಿ. AIDYO ನಾವು ಕೂಡ ಈ ಮೂವ್ಮೆಂಟ್ ಅನ್ನ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ನಾವು ನಿಮ್ ಜೊತೆ ಕೊಡ್ತೀವಿ ಹಳ್ಳಿಗಳಿಗೆ. ಸೊ ಇದನ್ನ ಹೇಳ್ತಾ ಈ ಒಂದು KPS ಮ್ಯಾಗ್ನೆಟ್ ಶಾಲೆನ ಹಿಮ್ಮೆಟ್ಟಿಸೋದಕ್ಕೆ ಎಲ್ಲರೂ ಕೂಡ ಪಣ ತಗೊಳ್ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರೆಡ್ ಸೆಲ್ಯೂಟ್.